ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕ್ರೆಟಾ ಎಸ್ ಆಪ್ಷನಲ್ಲು ಆಮೇಲೆ SX ಆಪ್ಷನಲ್ಲು ಡಿಫ್ರೆನ್ಸ್ ಬಗ್ಗೆ ಮಾತಾಡೋಣ. ಎರಡು ಸೇಮ್ ಕಲರಲ್ಲಿದೆ. ಇದು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು. ಎರಡು ಹೊಸ ಗಾಡಿನೇ. ಇದರಲ್ಲಿ ಇದು ಬಂದು ಎಸ್ ಆಪ್ಷನಲ್ ಪೆಟ್ರೋಲು, ಇದು ಬಂದು XX ಆಪ್ಷನಲ್ಲು ಡೀಸೆಲಲ್ಲಿದೆ. ಅದು ಇಂಜಿನ್ ಸ್ಪೆಸಿಫಿಕೇಷನ್ನು ನಿಮ್ಮ ಸ್ಕ್ರೀನಲ್ಲಿ ಬರ್ತಾ ಇದೆ. ಎರಡು 1.5 ಲೀಟರ್ಸೇ. ಸ್ವಲ್ಪ ಟಾರ್ಕ್ ಚೇಂಜ್ ಆಗುತ್ತೆ ಪೆಟ್ರೋಲ್ಗೆ ಡೀಸೆಲ್ಗೆ. ಈಗ ಜಸ್ಟ್ ಸ್ಟಾರ್ಟ್ ವಿತ್ ಇಂಜಿನ್ ಕಾರ್ ಕೀ ಬಗ್ಗೆ ಮಾತಾಡೋಣ. ಇದು SX ಆಪ್ಷನಲ್ಲು. ಈ ರೀತಿ 4 ಬಟನ್ ಬರುತ್ತೆ. ಅನ್ಲಾಕು ಹೋಲ್ಡ್ ಮಾಡಿದ್ರೆ ನಿಮಗೆ ಕಾರ್ ಆನ್ ಆಗುತ್ತೆ. ಆಮೇಲೆ ಬೂಟ್ ಓಪನಿಂಗ್ ಬರುತ್ತೆ. ಅದೇ ಥರ ಎಸ್ ಆಪ್ಷನಲಲ್ಲಿ ಅನ್ಲಾಕು ಬೂಟ್ ಹೋಲ್ಡ್ ಓಪನಿಂಗ್ ಬರುತ್ತೆ. ಆಮೇಲೆ ಜೊತೆಗೆ ಇಲ್ಲಿ ಇದು ಕೀ ಬರುತ್ತೆ. ಇದು ಬಟನ್ ಪ್ರೆಸ್ ಮಾಡಿದ್ರೆ ಕೀ ಓಪನ್ ಆಗುತ್ತೆ. ಅದೇ ಥರ ಇದರಲ್ಲೂ ಸೇಮ್ ಇದೆ. ಎಸ್ ಆಪ್ಷನಲ್ಲು XX ಆಪ್ಷನಲ್ಗೆ ಕೀ ಅಂತ ಬಂದಾಗ ಮೇಜರ್ ಡಿಫ್ರೆನ್ಸು ಒಂದು, ಇದು ಹೋಲ್ಡ್ ಮಾಡಿದ್ರೆ ಕಾರ್ ಆನ್ ಆಗುತ್ತೆ. ಅದು ಎಸ್ ಆಪ್ಷನಲ್ಲಿ ಬರಲ್ಲ. ಆಮೇಲೆ ಇಲ್ಲಿ ಫ್ರಂಟಲ್ಲಿ ಬಂದಾಗ ಇದು ಎಸ್ ಆಪ್ಷನಲಲ್ಲಿ ಏನೂ ಮೇಜರ್ ಡಿಫ್ರೆನ್ಸ್ ಇಲ್ಲ. ಇದು SXಗೆ ಎಸ್ಗೆ ಒಂದೇ ಏನಂದರೆ ಇಲ್ಲಿ ಕ್ಯಾಮ್ರಾ ಏನೂ ಬರಲ್ಲ ನಿಮಗೆ. ಆಮೇಲೆ ಹೆಡ್ಲೈಟು, ಆಮೇಲೆ ಡೇ ಟೈಮ್ ರನ್ನಿಂಗ್ LED ಎಲ್ಲ ಸೇಮ್ ಬರುತ್ತೆ ನಿಮ್ಗೆ. ಇದರಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಸೆನ್ಸರ್ಸ್ ಏನೂ ಇಲ್ಲ, ನಾರ್ಮಲ್ ಆಗಿದೆ. ಆಮೇಲೆ SX ಆಪ್ಷನಲ್ಲಿ ಮುಂದೆ ಬಂದಾಗ ಇಲ್ಲಿ ನಾನು ಹೇಳ್ದಂಗೆ ನೋಡಿ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಒಂದು ಮೇಜರ್ ಡಿಫ್ರೆನ್ಸ್ ಅಂದರೆ ಕ್ಯಾಮ್ರಾ ಬರುತ್ತೆ ಇದರಲ್ಲಿ. ಆಮೇಲೆ ನಿಮಗೆ ಸೆನ್ಸರ್ಸ್ ಬರುತ್ತೆ, ಪಾರ್ಕಿಂಗ್ ಸೆನ್ಸರ್ಸು 1, 2, 3, 4 ಸೆನ್ಸರ್ಸ್ ಬರುತ್ತೆ. ಹೆಡ್ಲೈಟ್ ಎಲ್ಲ ಸೇಮ್ ಆಗಿದೆ. ಆಮೇಲೆ ಅಲಾಯ್ ವೀಲ್ ಅಂತ ಬಂದಾಗ ಎಸ್ ಆಪ್ಷನಲಲ್ಲಿ 17 ಇಂಚಸ್ ಅಲಾಯ್ ವೀಲ್ ಬರುತ್ತೆ. ಇದು ಬ್ಲ್ಯಾಕ್ ಕಲರ್ ಬರುತ್ತೆ, ಕಂಪ್ಲೀಟ್ ಬ್ಲ್ಯಾಕು ಸೈಡಲ್ಲಿ. ಆಮೇಲೆ SX ಆಪ್ಷನಲಲ್ಲಿ ನಿಮಗೆ ಈ ರೀತಿ ಅಲಾಯ್ ವೀಲ್ ಬರುತ್ತೆ. ಅಗೇನ್ ಇಟ್ ಈಸ್ 17 ಇಂಚಸ್ ವೀಲೇನೆ, ಸೇಮೇ ಇದೆ. ಸೈಜ್ ತೋರಿಸ್ಬಿಡ್ತೀನಿ. 215/60 R17 ಇದೆ. ಇದರಲ್ಲಿ 215/60 R17 ಇದೆ. ಎರಡು ಸೇಮ್ ಇದೆ. ಬಟ್ ಮೇಜರ್ ಡಿಫ್ರೆನ್ಸ್ ಅಂದರೆ ಇದರಲ್ಲಿ ಸಿಲ್ವರ್ ಕಟ್ ಬರುತ್ತೆ ನಿಮಗೆ ಈ ರೀತಿ. ಬಟ್ ಇದರಲ್ಲಿ ಎಸ್ ಆಪ್ಷನಲಲ್ಲಿ ನಿಮಗೆ ಕಂಪ್ಲೀಟ್ ಬ್ಲ್ಯಾಕ್ ಅಲಾಯ್ ವೀಲ್ಸೇ ಬರುತ್ತೆ. ಆಮೇಲೆ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಎರಡಲ್ಲೂ ಸೇಮ್ ಇದೆ ಡಿಸ್ಕ್ ಬ್ರೇಕು. ಆಮೇಲೆ ಇಲ್ಲಿ ಸೈಡಲ್ಲಿ ಬಂದಾಗ ಇಲ್ಲಿ ಮಿರರ್ ನೋಡಿ, ಮಿರರಲ್ಲಿ ಇಂಟಿಗ್ರೇಟೆಡ್ ಟರ್ನ್ ಇಂಡಿಕೇಟರ್ ಇದೆ ಎಸ್ ಆಪ್ಷನಲಲ್ಲಿ. ಅದರಲ್ಲಿ ಕ್ಯಾಮ್ರಾ ಬರಲ್ಲ. ಬಟ್ ಇಲ್ಲಿ SX ಆಪ್ಷನಲಲ್ಲಿ ಟರ್ನ್ ಇಂಡಿಕೇಟರ್ ಇದೆ, ಜೊತೆಗೆ ಕ್ಯಾಮ್ರಾನೂ ಬರುತ್ತೆ. ಆಮೇಲೆ ಕ್ರೋಮ್ ಹ್ಯಾಂಡಲ್ ಬರುತ್ತೆ SX ಆಪ್ಷನಲಲ್ಲಿ. ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಈ ಕಡೆ ಇರುತ್ತೆ. ಇದು ಅದರ್ ಸೈಡಲ್ಲಿ, ಡ್ರೈವರ್ ಸೈಡಲ್ಲಿ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಬರುತ್ತೆ ಅಂತ. SX ಆಪ್ಷನಲ್ ಬಗ್ಗೆ ಮಾತಾಡೋಣ ಫಸ್ಟು. ಇದು ಕ್ರೋಮ್ ಹ್ಯಾಂಡಲ್ ಎಲ್ಲ ಬರುತ್ತೆ ಇದರಲ್ಲಿ. ಆಮೇಲೆ ಹಿಂಗೆ ಬ್ಯಾಕಲ್ಲಿ ಬಂದಾಗ SX ಆಪ್ಷನಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ಅದೇ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ಬರುತ್ತೆ ನಿಮಗೆ ಕಂಪ್ಲೀಟ್ LED. ಅದೇ ಥರ ಎಸ್ ಆಪ್ಷನಲ್ಲೂ ನಿಮಗೆ ಕನೆಕ್ಟೆಡ್ LED ಲೈಟ್ ಬರುತ್ತೆ. ಡಿಫ್ರೆನ್ಸ್ ಅಂದರೆ ನಿಮಗೆ ಇಲ್ಲಿ ಬ್ಯಾಜಿಂಗ್ ಬರೋಲ್ಲ ಎಸ್ ಆಪ್ಷನಲಲ್ಲಿ. ಇಲ್ಲಿ SX ಆಪ್ಷನಲಲ್ಲಿ ನಿಮಗೆ ಈ ರೀತಿ ಬ್ಯಾಜಿಂಗ್ ಬರುತ್ತೆ. ಆ್ಯಂಟಿನಾ ಬ್ಲ್ಯಾಕ್ ಕಲರ್ ಬರುತ್ತೆ ನಿಮಗೆ, ಶಾರ್ಪಿನ್ ಆ್ಯಂಟಿನಾ. ಅದೇ ಥರ ಅಲ್ಲಿನೂ ಶಾರ್ಪಿನ್ ಆ್ಯಂಟಿನಾ ಬರುತ್ತೆ. ಆಮೇಲೆ ಪ್ಯಾನರೋಮಿಕ್ ಸನ್ರೂಫ್ ನೋಡ್ತಿರ್ಬೋದು ನೀವು. ಅದೇ ಥರ ಸೇಮ್ ಪ್ಯಾನರೋಮಿಕ್ ಸನ್ರೂಫ್ ಎಸ್ ಆಪ್ಷನಲ್ಲೂ ಬರುತ್ತೆ. ಇಲ್ಲೇನಂತ ಮೇಜರ್ ಡಿಫ್ರೆನ್ಸ್ ಇಲ್ಲ. ವೈಪರ್ ಬರುತ್ತೆ ನಿಮಗೆ, ಅದೇ ಥರ ಅಲ್ಲೇನೂ ವೈಪರ್ ಇದೆ. ಒಳಗೆ ಭಾಳ ಮೇಜರ್ ಡಿಫ್ರೆನ್ಸ್ ಇದೆ, ಅದನ್ನು ತೋರಿಸ್ತೀನಿ. ಎಸ್ ಆಪ್ಷನಲಲ್ಲಿ ಇಂಟೀರಿಯರ್ ಅಂತ ನೋಡಿದಾಗ ಫಸ್ಟು ಡೋರಿಂದ ಸ್ಟಾರ್ಟ್ ಮಾಡೋಣ. ಡೋರಲ್ಲಿ 4 ಕಂಟ್ರೋಲ್ ಬರುತ್ತೆ. ಆಮೇಲೆ ಇದು ಚೈಲ್ಡ್ ಲಾಕು ಅನ್ಲಾಕ್ ಇಲ್ಲೇ ಬರುತ್ತೆ ಇದರಲ್ಲಿ. ಆಮೇಲೆ ಮಿರರ್ ಅಡ್ಜಸ್ಟ್ಮೆಂಟು ಬರುತ್ತೆ ನಿಮಗೆ, ಲೆಫ್ಟ್ ರೈಟ್ದು. ಆಮೇಲೆ ಮಿರರ್ ಕ್ಲೋಸ್ ಆ್ಯಂಡ್ ಓಪನಿಂಗು ಇಲ್ಲೇ ಬರುತ್ತೆ. ಆಮೇಲೆ ಸ್ಟೇರಿಂಗ್ ಅಂತ ಬಂದಾಗ ಹೈಟ್ ಆ್ಯಂಡ್ ರೀಚು ಎರಡೂ ಅಡ್ಜಸ್ಟ್ ಮಾಡ್ಬೋದು. ಟೆಲಿಸ್ಕೋಪಿಕ್
ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ನೋಡಬೇಕಂದ್ರೆ ಇದು ಕಂಪ್ಲೀಟ್ ನಿಮ್ಮ ಮ್ಯೂಸಿಕ್ ಸಿಸ್ಟಮ್ನ ಕಂಟ್ರೋಲ್ ಮಾಡ್ಬೋದು. ಇದು ವಾಲ್ಯೂಮ್ ಅಡ್ಜಸ್ಟ್ಮೆಂಟು, ಆಮೇಲೆ ಇದು ಸಾಂಗ್ಸ್ ಚೇಂಜ್ ಮಾಡೋದು, ಆಮೇಲೆ ವಾಯ್ಸ್ ಅಸಿಸ್ಟ್ ಬರುತ್ತೆ. ಆಮೇಲೆ ನಿಮಗೆ ಇಲ್ಲಿ ಕಾಲ್ ರಿಸೀವ್ ಮಾಡೋಕ್ಕೆ, ಫೇವ್ರೇಟ್ ಸೆಟ್ ಮಾಡೋದಕ್ಕೆ, ಆಮೇಲೆ ಮೋಡ್ ಚೇಂಜ್ ಮಾಡೋದಕ್ಕೂ ಬರುತ್ತೆ. ಆಮೇಲೆ ಅದರ್ ಸೈಡು ನಿಮಗೆ ಕ್ರೂಸ್ ಕಂಟ್ರೋಲು, ಇದು ಪಾಸು ಮತ್ತು ರೀಸೆಟ್ ಮಾಡೋದಕ್ಕೆ ಕ್ರೂಸ್ ಕಂಟ್ರೋಲು ಸೆಟ್ ಓಕೆ ಆಪ್ಷನ್ ಇದೆ. ಆಮೇಲೆ ಇಲ್ಲಿ ಬಂದು ಇಲ್ಲಿ ನಿಮಗೆ ರೇರು ಆಮೇಲೆ ಫ್ರಂಟು ವೈಪರ್ ಸೆಟ್ ಮಾಡೋಕ್ಕೆ ಬರುತ್ತೆ. ಆಮೇಲೆ ಇಲ್ಲಿ ನಿಮಗೆ ಹೆಡ್ಲೈಟ್ದು ಬರುತ್ತೆ, ಇಲ್ಲಿ ಆಫು, ಆಟೋ, ಆಮೇಲೆ ಫಾಗ್ ಲ್ಯಾಂಪು, ಆಮೇಲೆ ಮೇನ್ ಲ್ಯಾಂಪ್ ಆನ್ ಮಾಡೋದಿದೆ. ಆಮೇಲೆ ಅದರ ಸೈಡಲ್ಲಿ ಬಂದಾಗ ನಿಮಗೆ ಸ್ಟಾರ್ಟ್ ಬಟನ್ ಇದೆ. ಆಮೇಲೆ ನಿಮಗೆ ಐಡಲ್ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಇದೆ. ಇದು ನಿಮಗೆ ಹೆಡ್ಲೈಟ್ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ. ಆಮೇಲೆ ಅದರ್ ಸೈಡ್ ಬಂದಾಗ ನಿಮಗೆ ಇಲ್ಲಿ 8 ಇಂಚಸ್ ಸ್ಕ್ರೀನ್ ಬರುತ್ತೆ. ಆಮೇಲೆ ಇಲ್ಲಿ ಕಂಟ್ರೋಲ್ಸ್ ಬರ್ತವೆ ಮ್ಯಾನ್ಯಲ್ ಆಗಿ. ಆಮೇಲೆ ಆಫ್ ಆನ್ ಬರುತ್ತೆ ಇಲ್ಲಿ ಬಟನ್ನು. ಆಮೇಲೆ ನಿಮ್ಗೆ ಇಲ್ಲಿ ಅದರ್ ಸೈಡ್ನು ಸೆಟ್ಟಿಂಗ್ಸ್ದು ಎಲ್ಲ ಬರುತ್ತಿದ್ದು. ಆಮೇಲೆ ಇಲ್ಲಿ ತಳ ಬಂದಾಗ ಇಲ್ಲಿ ಡ್ಯೂಲ್ ಝೋನ್ AC ಕಂಟ್ರೋಲ್ ಬರುತ್ತೆ ನಿಮಗೆ. ನಿಮಗೆ ಇಲ್ಲಿ AC ಕಂಟ್ರೋಲ್ಸ್ ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ಸಿಂಕ್ ಅಂತ ಇದೆ. ಸಿಂಕ್ ಅಂತ ಪ್ರೆಸ್ ಮಾಡಿದಾಗ ಇಲ್ಲಿ 2 ಡಿಫ್ರೆಂಟ್ ಸೆಟ್ ಮಾಡಿದ್ದನ್ನು ನೀವು ಡ್ರೈವರ್ ಸೈಡ್ ಇರೋ ಟೆಂಪ್ರೇಚರ್ನ ನೀವು ಅದರ್ ಸೈಡ್ನು ಸೆಟ್ ಮಾಡ್ಕೋಬೋದು. ಇಲ್ಲ ತಳಗೆ ಬ್ಲೋ ಕಂಟ್ರೋಲ್ಸು ಅದೆಲ್ಲ ಇದೆ. ಆಮೇಲೆ ಇಲ್ಲಿ ಬಂದಾಗ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಬರಲ್ಲ. ನಿಮಗೆ ಪೋರ್ಟ್ ಸಿ ಇದೆ, 12 ವೋಲ್ಟ್ ಸಾಕೆಟ್ದಿದೆ. ಆಮೇಲೆ USB ಪೋರ್ಟ್ ಬರುತ್ತೆ. ಇಲ್ಲಿ ನೀವು ಮೊಬೈಲ್ ಇಟ್ಕೋಬೋದು. ಆಮೇಲೆ ಇದು ಮ್ಯಾನ್ಯಲ್ ಇರೋದ್ರಿಂದ ಲೈಕ್ 6 ಗೇರ್ ಮ್ಯಾನ್ಯಲ್ ಬರುತ್ತೆ. ಕಿಂಗ್ ಸಿಸ್ಟಮ್ ಬರುತ್ತೆ ನಿಮಗೆ. ಇಲ್ಲಿ ಹ್ಯಾಂಡ್ ಬ್ರೇಕ್ ಬರುತ್ತೆ. ಆಮೇಲೆ ನಿಮಗೆ ಕಪ್ ಹೋಲ್ಡರ್ ಇರೋದಿಲ್ಲ. ನಿಮಗೆ ಇದು ಆಮ್ರೆಸ್ಟ್ ಒಳಗೆ ನಿಮಗೆ ಸ್ಟೋರೇಜ್ ಈ ರೀತಿ ಬರುತ್ತೆ. ಆಮೇಲೆ ಇದು ಮ್ಯಾನ್ಯಲ್ ಡಿಮ್ಮಿಂಗ್ ಬರುತ್ತೆ ನಿಮಗೆ. ಇದು ಆಟೋಮೆಟಿಕ್ ಬರಲ್ಲ. ಆಮೇಲೆ AC ವೆಂಟ್ಸು. ಆಮೇಲೆ ಇದು ಸ್ಪೀಕರ್ಸ್ ಅಂತ ಬಂದಾಗ ಇದು ಕೆನ್ವುಡ್ ಸ್ಪೀಕರ್ಸ್ ಬರುತ್ತೆ. 4 ಸ್ಪೀಕರು, 2 ಟ್ಯೂಟರ್ಸ್ ಬರುತ್ತೆ. ಫ್ರಂಟಲ್ಲಿ 2 ಸ್ಪೀಕರು, ಬ್ಯಾಕಲ್ಲಿ 2 ಸ್ಪೀಕರ್ ಬರುತ್ತೆ. ಈಗ ಬ್ಯಾಕ್ ಸೀಟಿಗೆ ಹೋಗೋಣ. ಬ್ಯಾಕ್ ಸೈಡ್ ಬಂದಾಗ ನಿಮಗೆ ಸನ್ಲೈನ್ ಬರುತ್ತೆ. ಇದು 2 ಸೈಡ್ ಬರುತ್ತೆ. ಇದು ನಿಮಗೆ ಇಲ್ಲಿನೂ ಇದೆ, ಆ ಕಡೆ ಸೈಡ್ನೂ ಇದೆ. ಆಮೇಲೆ ಕ್ರೋಮ್ ಫಿನಿಶ್ ಬರುತ್ತೆ. ಇದು ಡೋರ್ ಓಪನಿಂಗು ಕ್ಲೋಸಿಂಗು. ಆಮೇಲೆ ಪವರ್ ವಿಂಡೋ ಬರುತ್ತೆ. ಇಲ್ಲೊಂದು ಸ್ಪೀಕರ್ ಇದೆ, ಆ ಕಡೆ ಒಂದು ಸ್ಪೀಕರ್ ಇದೆ. ನಿಮಗೆ ಇಲ್ಲಿ 2 ಪೋರ್ಟ್ ಸಿ ಚಾರ್ಜರ್ ಬರುತ್ತೆ. ನಿಮಗೆ ಇಲ್ಲಿ ಮೊಬೈಲ್ ಹೋಲ್ಡ್ ಮಾಡೋದಕ್ಕೆ ಬರುತ್ತೆ. ಆಮೇಲೆ ರೇರ್ ಬ್ಲೋವರ್ ಬರುತ್ತೆ, AC ಬ್ಲೋವರು. ಅಡ್ಜಸ್ಟ್ಮೆಂಟ್ ಏನೂ ಬರೋಲ್ಲ, ಬ್ಲೋವರ್ ಬರುತ್ತೆ ಅಷ್ಟೇ. ಆಮೇಲೆ ನಿಮಗೆ ಹೆಡ್ರೆಸ್ಟ್ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಆಮೇಲೆ 3 ಪಾಯಿಂಟ್ ಸೀಟ್ ಬೆಲ್ಟು ಬರುತ್ತೆ ನಿಮಗೆ. ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದು, ಆಮೇಲೆ ಈ ಕಡೆ ಒಂದು ಬರುತ್ತೆ. ಇದು ಪ್ಯಾನರಾಮಿಕ್ ಸನ್ರೂಫು. ಬಟ್ ಇಲ್ಲಿ ಆಪ್ಷನಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆಮೇಲೆ 4 ರೀಡಿಂಗ್ ಲ್ಯಾಂಪ್ಸ್ ಬರುತ್ತೆ, ಫ್ರಂಟಲ್ 2. ಆಮೇಲೆ ಇಲ್ಲೊಂದು ನಿಮಗೆ ಈ ಕಡೆ ಕಾರ್ನರಲ್ಲಿ. ಇದು ಪ್ಯಾನರಾಮಿಕ್ ಸನ್ರೂಫ್ ಇರೋದ್ರಿಂದ ಇಲ್ಲಿ ರೇರ್ ಸೀಟಲ್ಲಿ 2 ಸೈಡಲ್ಲಿ ಕಾರ್ನರಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ LED ಲೈಟ್ಸ್ ಇದೆ. ಇದು ಪ್ಯಾನರಾಮಿಕ್ ಸನ್ರೂಫ್ನ ಓಪನ್ ಮಾಡೋದಕ್ಕಿದೆ. ಆಮೇಲೆ ಇಲ್ಲಿ ಬಂದು ನಿಮಗೆ ಸನ್ಗ್ಲಾಸ್ ಇಡೋದಕ್ಕಿದೆ. ಆಮೇಲೆ ಇಲ್ಲಿ ಮೈಕ್ ಬರುತ್ತೆ. ನೀವು ಕಾಲ್ ರಿಸೀವ್ ಮಾಡಿದಾಗ ಇಲ್ಲಿ ಮೈಕಲ್ಲಿ ನೀವು ಮಾತಾಡಿದ್ದು ಮೈಕಲ್ಲಿ ಕ್ಯಾಪ್ಚರ್ ಆಗುತ್ತೆ ಅದು. ಈಗ ಬೂಟ್ ಸ್ಪೇಸ್ ಮಾಡೋಣ. ಇದು ಬೂಟ್ ಸ್ಪೇಸ್ ಬಂದು ನಿಮಗೆ 433 ಲೀಟರ್ಸ್ ಬರುತ್ತೆ ನಿಮಗೆ. ಆಮೇಲೆ ಬೂಟಲ್ಲಿ ನಿಮಗೆ ಲ್ಯಾಂಪು ಕೊಡ್ತಾರೆ, ಹಲೋಜನ್ ಲ್ಯಾಂಪು. ಆಮೇಲೆ ಇದು ಲಿಫ್ಟ್ ಮಾಡಿದಾಗ ಇಲ್ಲಿ 16 ಇಂಚ್ ಸ್ಟೀಲ್ ವೀಲ್ ಕೊಡ್ತಾರೆ ಬೈ ಡಿಫಾಲ್ಟು. ನೀವು ಬೇಕು ಅಂದರೆ ನೀವು ಅಲ್ಲಿ ಮಾತಾಡಿ ಚೇಂಜ್ ಮಾಡಿಸ್ಕೋಬೋದು. ಅದು ಮತ್ತು ಚಾರ್ಜ್ ಮಾಡ್ತಾರೆ ನಿಮಗೆ. ಇಲ್ಲಿ ನೀವು ನೋಡಿ 16 ಇಂಚ್ ಹಲೋ ವೀಲ್ ಇದೆ, ಸ್ಟೀಲ್ ವೀಲ್ ಇದೆ ಅದು. ಆಮೇಲೆ ಇದು ಅಸೆಸರೀಸ್ ಕೊಡ್ತಾರೆ.
60-40 ಸ್ಪ್ಲಿಟ್ ಸೀಟ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಗ್ಯಾಪ್ ಇದೆ. ಇದೊಂದು ಸೀಟ್ ಆಗುತ್ತೆ. ಬುಲ್ಸಾಗಿ ಇದು ತೆಗೆದಾಗ ನಿಮ್ಗೆ ಇದೊಂದು ಸೀಟಾಗಿ ಬರುತ್ತೆ. ಈಗ SX ಆಪ್ಷನಲಲ್ಲಿ ಏನೇನು ಬರುತ್ತೆ ಅಂತ ಮಾತಾಡೋಣ. ಇಲ್ಲಿ ಡೋರ್ ಓಪನ್ ಮಾಡ್ದಂಗೆ ನೀವು ನೋಡ್ತಿರ್ಬೋದು, ಇಲ್ಲಿ ಸೇಮ್ ಕಂಟ್ರೋಲ್ಸ್ ಬರುತ್ತೆ ಡೋರ್ದು. ಬಟ್ ಇಲ್ಲಿ ಆಟೋ ಅಪ್ ಆ್ಯಂಡ್ ಡೌನ್ದು ಡ್ರೈವರ್ ಸೈಡ್ ಕೊಡ್ತಾರೆ, ಉಳಿದಿರೋದು ಎಲ್ಲ ನಾರ್ಮಲ್ ಬರುತ್ತೆ. ಚೈಲ್ಡ್ ಲಾಕ್ದು ಬರುತ್ತೆ ಇಲ್ಲಿ. ಆಮೇಲೆ ನಿಮಗೆ ಲಾಕು ಅನ್ಲಾಕು, ಮಿರರ್ ಅಡ್ಜಸ್ಟ್ಮೆಂಟು, ಮಿರರ್ ಫೋಲ್ಡಿಂಗು ಅನ್ಫೋಲ್ಡಿಂಗ್ ಬರುತ್ತೆ. ಆಮೇಲೆ ಇಲ್ಲಿ ನೀವು ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಬೋದು ಮಿರರ್ನ. ಓಕೆ, ಆಮೇಲೆ ಸೀಟ್ ಸೈಡಲ್ಲಿ ನೋಡಿದಾಗ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಬರುತ್ತೆ. ಎಸ್ ಆಪ್ಷನಲ್ಲಿ ನಿಮಗೆ ಮ್ಯಾನ್ಯಲ್ ಬರುತ್ತೆ ಎಲ್ಲನೂ. ಓಕೆ, ಒಳಗೆ ಬಂದಾಗ ಸ್ಟೇರಿಂಗ್ ಅಗೇನ್ ಲೈಕ್ ಟೆಲಿಸ್ಕೋಪಿಕ್ ಇದೆ. ಟಿಲ್ಟ್ ಆ್ಯಂಡ್ ರೀಚ್ ಅಪ್ಡೇಟ್ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಈ ಸೈಡಲ್ಲಿ ನೀವು ನೋಡ್ದಂಗೆ ಇಲ್ಲಿ ಲೈಕ್ ಎಡಾಸ್ ಆ್ಯಡ್ ಆಗಿದೆ. ಎಸ್ ಆಪ್ಷನಲ್ಲಿ ಬರಲ್ಲ ಅದು, ಇದು ಎಡಾಸ್ ಬರುತ್ತೆ ಇದರಲ್ಲಿ, SX ಆಪ್ಷನಲ್ಲಿ. ಆಮೇಲೆ ಕ್ರೂಸ್ ಕಂಟ್ರೋಲ್ ಇದೆ. ಆಮೇಲೆ ಇದೇ ಸೈಡ್ ಈ ಕಡೆ ಬಂದಾಗ ನಿಮಗೆ ಅಗೇನ್ ಲೈಕ್ ಕಾಲು, ಫೇವ್ರೇಟ್ ಸೆಟ್ಟಿಂಗು, ವಾಯ್ಸ್ ಅಸಿಸ್ಟು, ಆಮೇಲೆ ಮೋಡು ಅಡ್ಜಸ್ಟ್ ಮಾಡೋದು ಬರುತ್ತೆ. ಆಮೇಲೆ ಇಲ್ಲಿ ನಿಮಗೆ ವೈಪರ್ ಅಡ್ಜಸ್ಟ್ ಮಾಡೋದು ಬರುತ್ತೆ, ರೇರ್ ಆ್ಯಂಡ್ ಫ್ರಂಟ್ ವೈಪರ್ದು. ಆಮೇಲೆ ಇಲ್ಲಿ ಲೈಟಿನ ಅಡ್ಜಸ್ಟ್ಮೆಂಟ್ ಬರುತ್ತೆ ಸೇಮ್ ಅಗೇನ್. ಇಲ್ಲಿ ನಿಮಗೆ ಸೇಮ್ ಪುಷ್ ಬಟನು, ಆಮೇಲೆ ಲೈಟ್ ಅಡ್ಜಸ್ಟ್ಮೆಂಟು, ಐಡಲ್, ಸ್ಟಾಪ್ ಆ್ಯಂಡ್ ಸ್ಟಾರ್ಟು, ಆಮೇಲೆ ಅದರ್ 2 ಬಟನ್ಸ್ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಇದರಲ್ಲಿ. ಮೇಯ್ನಾಗಿ ಇಲ್ಲಿ ಬಂದಾಗ ನಿಮಗೆ ಇದು ಒಂಥರ ಕನೆಕ್ಟೆಡ್ ಸ್ಕ್ರೀನ್ ಬರುತ್ತೆ. ಇಲ್ಲಿ ನಿಮಗೆ ಓಡೋಮೀಟ್ರು, ಆಮೇಲೆ ಲೈಕ್ ಮ್ಯೂಸಿಕ್ ಸಿಸ್ಟಮ್ ಅಂತ ಬಂದಾಗ ಇದು 10 ಇಂಚಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮು. ಮತ್ತು ಇಲ್ಲಿ ತೆಳಗೆ ಬಂದಾಗ ಇಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು AC ಪ್ಯಾನಲ್ ಬರುತ್ತೆ. ಇಲ್ಲಿ ಮೇಜರ್ ಡಿಫ್ರೆನ್ಸ್ ಏನಂದರೆ 10 ಇಂಚಸ್ ಬರೋದ್ರಿಂದ ಇಲ್ಲಿ ಬಟನ್ಸ್ ಎಲ್ಲ ಮ್ಯೂಸಿಕ್ ಸಿಸ್ಟಮ್ದು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ಇದೆಲ್ಲ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ದಿದೆ. ಹಾಗೇನು ಡೂಲ್ ಝೋನ್ AC ಕಂಟ್ರೋಲ್ ಬರುತ್ತೆ ನಿಮಗೆ. ಇಲ್ಲಿ ಬ್ಲೋವರ್ಸ್ದು ಕಂಟ್ರೋಲ್ ನೋಡ್ತಿದ್ದೀರಾ. ಆಮೇಲೆ AC ಕಂಟ್ರೋಲ್ಸು, ಚಾರ್ಜಿಂಗ್ ಪ್ಯಾಡ್ ಬರುತ್ತೆ. ಆಮೇಲೆ ಪೋರ್ಟ್ C ಚಾರ್ಜರ್ ಬರುತ್ತೆ. ಆಮೇಲೆ ಅಗೇನ್ ಲೈಕ್ 12 ವೋಲ್ಟ್ ಬರುತ್ತೆ. ಆಮೇಲೆ USB ಚಾರ್ಜಿಂಗ್ ಪೋರ್ಟ್ನೂ ಬರುತ್ತೆ. ದಿಸ್ ಈಸ್ ಅಗೇನ್ ಲೈಕ್ 6 ಸ್ಪೀಡ್ ಮ್ಯಾನ್ಯಲ್ ಕಾರ್ ಆಗಿರೋದ್ರಿಂದ 6 ಸ್ಪೀಡ್ ಮ್ಯಾನ್ಯಲ್ ಬರುತ್ತೆ. ಆಮೇಲೆ ಪಾರ್ಕಿಂಗ್ ಬರುತ್ತೆ. ಆಮೇಲೆ ಆಟೋ ಹೋಲ್ಡು ಬರುತ್ತೆ. ಇದು ಎಲೆಕ್ಟ್ರಿಕ್ ಪಾರ್ಕಿಂಗ್ ಬರುತ್ತೆ. ಅದರಲ್ಲಿ ಮ್ಯಾನ್ಯಲ್ ಪಾರ್ಕಿಂಗ್ ಬ್ರೇಕ್ ಬರ್ತಾಯಿತ್ತು ಎಸ್ ಆಪ್ಷನಲ್ಲಿ. ನಿಮಗೆ ಇಲ್ಲಿ ವೆಂಟಿಲೇಟೆಡ್ ಸೀಟ್ ಬರುತ್ತೆ. ಇದೊಂದು ಲೈಕ್ ನಿಮಗೆ ಇದು ಕಂಪ್ಲೀಟ್ ಲೆದರೇಟೆಡ್ ಸೀಟ್ ಬರುತ್ತೆ ಇದರಲ್ಲಿ. ನೀವು ನೋಡಿದಂಗೆ ಇಲ್ಲಿ ಕಂಪ್ಲೀಟ್ ಲೆದರೇಟೆಡ್ ಸೀಟ್ ಇದೆ. ಅದಕ್ಕೆ ನಿಮಗೆ ಇದು ವೆಂಟಿಲೇಟೆಡ್ ಸೀಟ್ ಬರುತ್ತೆ. ಡ್ರೈವರ್ ಆ್ಯಂಡ್ ಕೋ ಡ್ರೈವರ್ ಸೈಡ್ ಎರಡು ಕಡೆ ನಿಮಗೆ ವೆಂಟಿಲೇಟೆಡ್ ಸೀಟ್ ಬರುತ್ತೆ. ಆಮೇಲೆ ಕ್ಯಾಮ್ರಾ ಕಂಟ್ರೋಲ್ ಇದೆ, ಪಾರ್ಕಿಂಗ್ ಕ್ಯಾಮ್ರಾ ಕಂಟ್ರೋಲು. ಆಮೇಲೆ ಇದು 360 ಡಿಗ್ರಿ ಕ್ಯಾಮ್ರಾ ಆಗಿರೋದ್ರಿಂದ ನೀವು ಇದು ಆಪ್ರೇಟ್ ಮಾಡಿದ್ರೆ 360 ಡಿಗ್ರಿ ವ್ಯೂನ ನಿಮ್ಮದು ಮ್ಯೂಸಿಕ್ ಸಿಸ್ಟಮಲ್ಲಿ ನೋಡ್ಬೋದು. ಇಲ್ಲಿ ಮಿರರ್ ಅಂತ ಬಂದಾಗ ನೀವು ನೋಡ್ತಿರ್ಬೋದು SOX. ಆಮೇಲೆ ಇದಕ್ಕೆ ಅಗೇನ್ ಮತ್ತು ಇಲ್ಲಿ ಲೈಟ್ ಬರುತ್ತೆ, ಸೇಮ್ 4 LED ಲೈಟು. ಇದು ಪ್ಯಾನರಾಮಿಕ್ ಸನ್ರೂಫ್ದು ಆಪ್ರೇಟಿಂಗ್ ಇದೆ. ಆಮೇಲೆ ಗ್ಲಾಸ್ ಹೋಲ್ಡಿಂಗ್ ಇದೆ ಇಲ್ಲಿ ನಿಮಗೆ. ಈಗ ರೇಸಿಟಿಗೆ ಹೋಗೋಣ. ರೇಸಿಟಿಗೆ ಬಂದಾಗ ನಿಮಗೆ ಇಲ್ಲಿ ಸನ್ ಬ್ಲೈಂಡ್ ಬರುತ್ತೆ. ಇದರಲ್ಲಿ ಸೇಮ್ ಎಸ್ ಆಪ್ಷನಲ್ಲೂ ಬರುತ್ತೆ. ಇಲ್ಲಿ ಬಂದಾಗ ಇಲ್ಲಿ ಡೋರ್ ಸೈಡು ಇದರಲ್ಲಿ 5 ಸ್ಪೀಕರ್ ಬರುತ್ತೆ. 2 ಟ್ವಿಟರ್ ಬರುತ್ತೆ. ಅಂದರೆ 4 ಸ್ಪೀಕರು, 1 ಸಬ್ ವೂಫರು, ಆಮೇಲೆ 2 ಟ್ವಿಟರ್, ಟೋಟಲ್ 7 ಸ್ಪೀಕರ್ಸ್ ಬರುತ್ತೆ ಇದರಲ್ಲಿ. ಅದೊಂದು ಅಡ್ವಾಂಟೇಜು ಇದರಲ್ಲಿ ಬಂದಾಗ. ರೇರ್ ಸೀಟ್ ಕೂಡ ಲೆದರೇಟೆಡ್ ಆಗಿದೆ, ನೀವು ನೋಡ್ತಿರ್ಬೋದು. ಇದು 60-40 ಸ್ಪ್ಲಿಟೇ ಬರುತ್ತೆ. 2 ಹೆಡ್ ರೆಸ್ಟ್ ಬರುತ್ತೆ. ಅದ್ರ ಜೊತೆಗೆ ನಿಮಗಿದು ಫೋಮ್ದು ಎಕ್ಸ್ಟ್ರಾ ಹೆಡ್ ರೆಸ್ಟ್ ಕೊಡ್ತಾರೆ. ಆಮೇಲೆ ಪ್ಯಾನರಾಮಿಕ್ ಸನ್ ರೂಫ್ ಇದೆ ಇದರಲ್ಲಿನೂ. ಈಗ ಬೂಟ್ ನೋಡೋಣ. ಮುಂಚೆ ಲೈಕ್ ಇಲ್ಲಿನೂ AC ವೆಂಟ್ಸ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು 2 AC ವೆಂಟ್ಸ್ ಇದೆ. ಆಮೇಲೆ ಲೈಕ್ 2 USB ಪೋರ್ಟ್ ಚಾರ್ಜಿಂಗ್ ಇದೆ. ಆಮೇಲೆ ಮೊಬೈಲ್ ಹೋಲ್ಡ್ರು ಇದ್ದಾರೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಇದು ಬ್ಲೋರ್ ಅಗೇನ್. ಇಲ್ಲಿನೂ ನಿಮಗೇನು ಅಡ್ಜಸ್ಟ್ಮೆಂಟ್ ಏನೂ ಬರೋಲ್ಲ. ಇದರಲ್ಲೂ ಸೇಮ್ 433 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ನೀವು ನೋಡ್ದಂಗೆ. ಆಮೇಲೆ ಇಲ್ಲಿ ನಾನು ಹೇಳಿದ್ನಲ್ಲ ಸಬ್-ವೂಫರ್ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಇದು 4 ಸ್ಪೀಕರ್ ಫ್ರಂಟಲ್ಲಿ ಬರುತ್ತೆ, 1 ಸಬ್-ವೂಫರು ಬ್ಯಾಕ್ ಸೈಡಲ್ಲಿ ಬರುತ್ತೆ ಡಿಕ್ಕಿಲಿ. ಇದೇ ರೀತಿ ಡಿಕ್ಕಿ ಬರುತ್ತೆ. ಅಗೇನ್ ಲೈಕ್ 40-60 ಸ್ಪ್ಲಿಟು ಆಗಲೇ ಹೇಳ್ದಂಗೆ. ಇದು 60, ಇದು 40.
ಎಲ್ಲನೂ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.